ನಮಸ್ಕಾರ. ಇವತ್ತಿನ ವಿಡಿಯೋ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರತಿದಿನವೂ ಷೇರುಗಳನ್ನು ಮಾರಿದ FIIಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. FIIಗಳು ಒಂದು ತರದ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾವೆ ಅಕ್ಟೋಬರ್ 2024ರಲ್ಲಿ. ಇದು ಇವತ್ತಿನವರೆಗೆ ಭಾರತದ ಸ್ಟಾಕ್ ಮಾರ್ಕೆಟ್ ಚರಿತ್ರೆಯಲ್ಲಿ ಆಗಿರಲಿಲ್ಲ. ಪ್ರತಿದಿನ ಅಕ್ಟೋಬರ್ನಲ್ಲಿ ಸಿಂಗಲ್ ಟ್ರೇಡಿಂಗ್ ಡೇ ಬಿಡದೆ FIIಗಳು ಮಾರಾಟವನ್ನು ಮಾಡಿದ್ದಾವೆ, ಷೇರುಗಳನ್ನು ಮಾರಿಕೊಂಡಿದ್ದಾರೆ. ಇದು ಒಂದು ತರದ ಪೆಸಿಮಿಸ್ಟಿಕ್ ವ್ಯೂ ಭಾರತದ ಮಾರುಕಟ್ಟೆ ಬಗೆಗೆ. ಯಾಕಂದ್ರೆ ಪ್ರತಿದಿನವೂ ಷೇರುಗಳನ್ನು ಮಾರಿದಂತ ದಾಖಲೆ ಇಲ್ಲ ಯಾವುದೋ ಒಂದು ತಿಂಗಳಿನಲ್ಲಿ. ನಿಮಗೆ ಗೊತ್ತಿದ್ದ ಹಾಗೆ FIIಗಳಿಗೆ ಯಾವುದೇ ತರದ ಫೇವರಿಟಿಸಮ್ ಇಲ್ಲ, ಯಾವುದೇ ತರದ ಭಯ ಭಕ್ತಿ ಭಾರತದ ಬಗ್ಗೆ ಇಲ್ಲ. ಏನಿದ್ದರೂ ಕೂಡ ಪ್ರಾಫಿಟ್ ಇದ್ದರೆ ಮಾತ್ರ ಹಣವನ್ನು ಹಾಕ್ತಾರೆ. ಪ್ರಾಫಿಟ್ ಇಲ್ಲ ಅಂತಂದ್ರೆ ಪ್ರಾಫಿಟ್ ಬುಕಿಂಗ್ ಮಾಡ್ಲಿಕ್ಕೋಸ್ಕರ ಪ್ರತಿದಿನ ಮಾರ್ಕೊಳ್ತಾರೆ. ಸದ್ಯದ ಮಟ್ಟಿಗೆ ಅವರೆಲ್ಲರ ಚಿತ್ತ ಚೈನಾದ ಹತ್ರ ಇದೆ. ಯಾಕಂದ್ರೆ ಷೇರುಗಳು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದ್ದಾವೆ. ಈಗ ನಿಮ್ಮ ಮುಂದೆ ನಾನು ಒಂದಷ್ಟು ಶಾಕಿಂಗ್ ಮಾಹಿತಿಗಳು ನೀಡ್ತಾ ಇದ್ದೇನೆ. FIIs ಸೆಲ್ಲಿಂಗ್ ಇನ್ ಅಕ್ಟೋಬರ್ 2024. 1ನೇ ತಾರೀಕು ಅಕ್ಟೋಬರ್ 2024 -5,579 ಕೋಟಿ. ಸಮಯವನ್ನು ಉಳಿಸಲಿಕ್ಕೋಸ್ಕರ ನಾನು ಅಲ್ಲಿ ಇಲ್ಲಿ ಕೆಲವು ಫಿಗರ್ಗಳನ್ನು ಮಾತ್ರ ಓದ್ತೇನೆ, ಉಳಿದದ್ದನ್ನು ತಾವೇ ಓದಿಕೊಳ್ಳಬಹುದು. 4ನೇ ತಾರೀಕು ಅಕ್ಟೋಬರ್ 2024 -9,897 crores. 8ನೇ ತಾರೀಕು ಅಕ್ಟೋಬರ್ 2024 -5,730. 9ನೇ ತಾರೀಕು ಅಕ್ಟೋಬರ್ -4,563. 10ನೇ ತಾರೀಕು ಅಕ್ಟೋಬರ್ -4,927. 14ನೇ ತಾರೀಕು ಅಕ್ಟೋಬರ್ -3,732 ಮತ್ತು 17ನೇ ತಾರೀಕು ಅಕ್ಟೋಬರ್ 2024 -7,421 ಕೋಟಿ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ 18ನೇ ತಾರೀಕು ಅಕ್ಟೋಬರ್ -5,486 ಕೋಟಿ ಮತ್ತು 22ನೇ ತಾರೀಕು ಅಕ್ಟೋಬರ್ -3,979 ಕೋಟಿ. 25ನೇ ತಾರೀಕು ಅಕ್ಟೋಬರ್ -3,037 ಕೋಟಿ. 28ನೇ ತಾರೀಕು ಅಕ್ಟೋಬರ್ -3,228 ಕೋಟಿ. 30ನೇ ತಾರೀಕು ಅಕ್ಟೋಬರ್ -4,614 ಕೋಟಿ. 31ನೇ ತಾರೀಕು ಅಕ್ಟೋಬರ್ -5,813 ಕೋಟಿ. ಅಲ್ಲಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಸೆಲ್ಲರ್ಸ್ ನೆಟ್ ಸೇಲ್ ಮಾಡುವಂತದ್ದು 1,14,446 ಕೋಟಿ ವರ್ತ್ ಆಫ್ ಇಂಡಿಯನ್ ಸ್ಟಾಕ್ಸ್. ಇದು ಬಹಳ ದೊಡ್ಡ ಅಮೌಂಟ್ ಆಫ್ ಸೇಲ್ಸ್. ಆದರೆ ನೀವು ಇಡೀ ಭಾರತದ ಮಾರುಕಟ್ಟೆ ಕ್ಯಾಪ್ ಅನ್ನು ನೋಡಿದ್ರೆ ಅದು ಕೇವಲ 0.3% ಆಫ್ ದ ಮಾರ್ಕೆಟ್ ಕ್ಯಾಪ್ ಆಫ್ ಇಂಡಿಯನ್ ಮಾರ್ಕೆಟ್ಸ್. ಆಶ್ಚರ್ಯಕರವಾದಂತಹ ಇನ್ನೊಂದು ನ್ಯೂಸ್ ಏನು ಅಂತಂದ್ರೆ, ಇದೇ ಪೀರಿಯಡ್ ನಲ್ಲಿ ಅಕ್ಟೋಬರ್ ನಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನೆಟ್ ಬಯರ್ಸ್ ಆಗಿದ್ರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತು 1,07,255 ಕೋಟಿ ವರ್ತ್ ಆಫ್ ಹಣವನ್ನು ಭಾರತದ ಮಾರುಕಟ್ಟೆಯಲ್ಲಿ ಪಂಪ್ ಮಾಡಿದ್ದಾರೆ. DIIs ಬೈ ಮಾಡ್ತಾ ಇದ್ದಾವೆ ಮತ್ತು FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅಂದರೆ FIIs ಸೇಲ್ ಮಾಡಿದ್ದು, DIIs ಈಕ್ವಲೆಂಟ್ ಆಗಿ ಪರ್ಚೇಸ್ ಮಾಡಿದ್ರು ಕೂಡ ನಿಫ್ಟಿ ಅಂದಾಜು 6% ಕೆಳಗೆ ಬಿದ್ದಿದೆ ಇನ್ ದ ಮಂತ್ ಆಫ್ ಅಕ್ಟೋಬರ್. ಮತ್ತು ಇವತ್ತಿನವರೆಗೆ ಲೆಕ್ಕ ಹಾಕಿದ್ರೆ 7.5% ಕೆಳಗೆ ಬಿದ್ದಿದೆ ಫ್ರಾಮ್ ದಿ ಲೈಫ್ ಟೈಮ್ ಹೈ 27 ಸೆಪ್ಟೆಂಬರ್ ಏನ್ ಟಚ್ ಆಗಿತ್ತು ಅದರಿಂದ. ನಿಫ್ಟಿ ಅಕ್ಟೋಬರ್ ತಿಂಗಳಲ್ಲಿ 6% ಸಿಂಗಲ್ ಮಂತ್ ಅಲ್ಲಿ ಕೆಳಗೆ ಬಿದ್ದಿದೆ. ಮತ್ತು ಹಿಂದಿನ ದಿನಗಳ ಲೆಕ್ಕ ತಗೊಳ್ಳಿದರೆ ಹಿಂದಿನ 54 ತಿಂಗಳಲ್ಲಿ ಏಪ್ರಿಲ್ 2020ರಿಂದ ಈ ರೀತಿ 6% ಫಾಲ್ ಒಂದು ತಿಂಗಳಲ್ಲಿ ಆಗಿರಲಿಲ್ಲ. ಇದು ಲಾಂಗೆಸ್ಟ್ ಪೀರಿಯಡ್. ಇಯರ್ 2000ರಿಂದ 2024 ನಿಫ್ಟಿ ಡಿಡ್ ನಾಟ್ ಫಾಲ್ ಬೈ ಮೋರ್ ದೆನ್ 6% ಇನ್ ಎ ಪರ್ಟಿಕ್ಯುಲರ್ ಮಂತ್. ಹಳೆಯ ದಿನಗಳ ದಾಖಲೆಯನ್ನು ತೆಗೆದು ನೋಡಿದ್ರೆ ನಿಫ್ಟಿ 6%ಗಿಂತ ಮೇಲೆ ಬಿದ್ದದ್ದು 44 ತಿಂಗಳ ಪೀರಿಯಡ್ ನಲ್ಲಿ 2012ರಿಂದ ಎಂಡ್ ಆಫ್ 2015. ಈ ದಾಖಲೆ ಮತ್ತು ಮಾಹಿತಿಯನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಕೋವಿಡ್ ಆದ್ಮೇಲೆ ಯಾವ ರೀತಿ ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇತ್ತು. ಮುಂದಿನ 6ರಿಂದ 12 ತಿಂಗಳು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಷೇರು ಮಾರುಕಟ್ಟೆಯಲ್ಲಿ 2 ತರ ಕ್ಯಾಟಗರಿ ಜನ ಇದ್ದಾರೆ. ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದರ ಮೇಲೆ.
ಮೊದಲನೇದ್ದು ಎಫ್ಐಸ್. ಅವರು ಯಾವಾಗ ತಮ್ಮ ಸೇಲ್ಸ್ ಅನ್ನು ಸ್ಟಾಪ್ ಮಾಡ್ತಾರೆ ಅದರ ಮೇಲೆ ನಿರ್ಭರವಾಗಿದೆ. ಎರಡನೇದ್ದು ರಿಟೇಲ್ ಇನ್ವೆಸ್ಟರ್ಸ್. ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಕೆಳಗೆ ಬೀಳಲಿಕ್ಕೆ ಶುರುವಾದ್ರೆ. ಒಮ್ಮೆ ಏನಾದರೂ ಪ್ಯಾನಿಕ್ ಸೆಟ್ ಆಯಿತು ಅಂತಂದ್ರೆ ಆವಾಗ ಅವರು ಎಷ್ಟೇ ಪೇಷಂಟ್ ಇದ್ರು, ಎಷ್ಟೇ ಸ್ಟ್ರಾಂಗ್ ಇದ್ರು, ತಮ್ಮ ಷೇರುಗಳನ್ನು ಮಾರ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಸ್ಟೇ ಇನ್ವೆಸ್ಟೆಡ್ ಇರುವುದಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾರುಕಟ್ಟೆ ನಿರ್ಭರವಾಗಿದೆ. ಈ ಎರಡು ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸ್, ಎಫ್ಐಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್, 2025 ಇಸ್ವಿನಲ್ಲಿ ಮಾರುಕಟ್ಟೆ ಯಾವ ಡೈರೆಕ್ಷನ್ ಹೋಗುತ್ತೆ ಅದನ್ನು ನಿರ್ಧಾರ ಮಾಡ್ತಾರೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಒಂದಷ್ಟು ಕೆಳಗೆ ಬೀಳ್ತಾ ಇದೆ ಅಂತ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸು ಮೆಂಟಲಿ ಸ್ಟ್ರಾಂಗ್ ಆಗಿ ಇರ್ತಾರ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.